ಸಭಾಪತಿಗಳೇ, ಮಾನ್ಯ ಸದಸ್ಯರು ಸಿ ಟಿ ರವಿಯವರು 2.5 ವರ್ಷದಿಂದ ಪೊಲೀಸ್ ಎಷ್ಟು ಸ್ವಯಂ ಪ್ರೇರಿತ ದೂರುಗಳನ್ನು ದಾಖಲು ಮಾಡಿದ್ದಾರೆ ಅಂತ ಕೇಳಿದ್ವಿ. ಅದಕ್ಕೆ ನಾನು 23ರಲ್ಲಿ ಎಷ್ಟು ದಾಖಲಾಗಿತ್ತು, 24ರಲ್ಲಿ ಎಷ್ಟು ದಾಖಲಾಗಿತ್ತು, 25ರಲ್ಲಿ ಎಷ್ಟು ದಾಖಲಾಗಿತ್ತು ಇಲ್ಲಿವರೆಗೆ ಅಂತೇಳಿ ಕೊಟ್ಟಿದ್ದೇನೆ. ಆಮೇಲೆ ಅವರು ಇದಕ್ಕೆ ನಾವು ಈ ಸ್ವಯಂ ಪ್ರೇರಿತ ದೂರುಗಳು ತಗೊಳ್ಳೋದಕ್ಕೆ ಮಾನದಂಡಗಳೇನು ಅನ್ನೋ ಅದನ್ನು ಹೇಳಿದ್ದೇನೆ ನಾನು ಅವರಿಗೆ. ಯಾವ ಸಂದರ್ಭದಲ್ಲಿ ಸ್ವಯಂ ಪ್ರೇರಿತ ದೂರುಗಳನ್ನು ದಾಖಲು ಮಾಡ್ತೇವೆ ಅಂತೇಳಿ. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡುವಂಥ ಸಂದರ್ಭದಲ್ಲಿ, ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಹಾನಿಯುಂಟು ಮಾಡಿದ ಸಂದರ್ಭದಲ್ಲಿ, ಅಕ್ರಮ ಚಟುವಟಿಕೆಗಳು ನಡೆಯುತ್ತಿದ್ದಲ್ಲಿ, ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಲ್ಲಿ, ವಾರಸುದಾರರು ಯಾರೂ ಇಲ್ಲದೆ ಇರ್ತಕ್ಕಂಥ ಪ್ರಕರಣಗಳಲ್ಲಿ, ಆಮೇಲೆ ದ್ವೇಷ ಭಾಷಣ ಹಾಗೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡತಕ್ಕಂಥ ಸಂದರ್ಭದಲ್ಲಿ, ಕೆಲವು ಪ್ರಕರಣಗಳಲ್ಲಿ ಸಾರ್ವಜನಿಕರು ದೂರು ನೀಡಲು ಬಾರದೇ ಇದ್ದ ಸಂದರ್ಭಗಳು, ಸ್ವಯಂ ಪ್ರೇರಿತ ಪ್ರಕರಣಗಳನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತೇವೆ. ಮತ್ತು ಸಾರ್ವಜನಿಕರ ಪ್ರಾಣ ಮತ್ತು ಮಾನ ಕಾಪಾಡುವ ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿಯೂ ಕೂಡ ಸ್ವಯಂ ಪ್ರೇರಿತ ದೂರುಗಳನ್ನು ದಾಖಲಿಸ್ತಾರೆ. ಸ್ಥಳೀಯ ಮತ್ತು ವಿಶೇಷ ಕಾಯ್ದೆ ಅಡಿಯಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ಗಮನಕ್ಕೆ ಬಂದರೆ ಆ ಸಂದರ್ಭದಲ್ಲೂ ಕೂಡ ಮಾಡ್ತೇವೆ. ಮಾನ್ಯ ಸಭಾಪತಿಗಳೇ, ಅವರು ಠಾಣಾವಾರು ಪ್ರಕರಣವಾರು ವಿವರಗಳನ್ನು ಕೇಳಿದರು. ಸ್ಟೇಷನ್ ವೈಸು ಮತ್ತು ಪ್ರಕರಣ ವೈಸು. ನಮ್ಮಲ್ಲಿ 1099 ಸ್ಟೇಷನ್ಸ್ ಇದೆ ಇಡೀ ರಾಜ್ಯದಲ್ಲಿ. ನಾವು ಅದೆಲ್ಲವನ್ನು ಕಲೆಕ್ಟ್ ಮಾಡಿ ಅವರಿಗೆ ಸುಮಾರು 14,850 ಪುಟಗಳು ನಾವು ಅವರಿಗೆ ಸಿ ಡಿಯಲ್ಲಿ ಕೊಟ್ಟಿದ್ದೇವೆ. ಯಾಕೆಂದರೆ ಅವರು ಅಷ್ಟು ವಿವರವಾದ ಮಾಹಿತಿಯನ್ನು ಕೇಳಿದ್ದಾರೆ. ಅವರೇನು ತಲುಪಿಲ್ಲ. ಸಿ ಡಿ ಕೊಡಿ. ಇಲ್ಲ, ಸಿ ಡಿನೂ ಕೊಡ್ತೀವಿ. ಆಯಿತು. ಅವರು ಸ್ವಯಂ ಪ್ರೇರಿತ ದೂರುಗಳಲ್ಲಿ ದಾಖಲೆ ಆಗಿರೋದ್ರಲ್ಲಿ ನ್ಯಾಯಾಲಯಕ್ಕೆ ನೀವು ಆರೋಪ ಪಟ್ಟಿ ಸಲ್ಲಿಸಿರೋದು ಎಷ್ಟು ಅಂತ ಕೇಳಿದ್ದಾರೆ. ನಾನು ಅದನ್ನು ಕೂಡ ಅವ್ರಿಗೆ ಕೊಟ್ಟಿದ್ದೇನೆ. 2023ರಲ್ಲಿ 20,435ರಲ್ಲಿ 19,958 ಈಗಾಗಲೇ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ 24ರಲ್ಲಿ 19,152ರಲ್ಲಿ 18,545 ಆರೋಪ ಪಟ್ಟಿ ಸಲ್ಲಿಸಿದ್ದಾರೆ. 25ರಲ್ಲಿ 21,712ರಲ್ಲಿ 19,149 43 ಆರೋಪ ಪಟ್ಟಿ ಸಲ್ಲಿಸಿದ್ದಾರೆ. ಇಲ್ಲಿ ಯಾವುದನ್ನು ಹಿಂದಕ್ಕೆ ಪಡೆದಿಲ್ಲ. ಇಷ್ಟು ನಾನು ಈ 3 ವರ್ಷದಲ್ಲಿ ಹೇಳಿದ್ದೇನಲ್ಲ, ಇದರಲ್ಲಿ ನವೆಂಬರ್ 30ರವರೆಗೂ ಯಾವುದನ್ನು ಕೂಡ ಪಡೆದಿಲ್ಲ. ಆಮೇಲೆ ಇವರು ಕಳೆದ 3 ವರ್ಷದಿಂದ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿದವ್ರ ಮೇಲೆ ಎಷ್ಟು ಕೇಸಸ್ಸಲ್ಲಿ ಸ್ವಯಂ ಪ್ರೇರಿತ ದಾಖಲೆ ಮಾಡಿದ್ದೀರಿ ಅದನ್ನು ಕೂಡ ನಾನು ಕೊಟ್ಟಿದ್ದೇನೆ. 23ರಲ್ಲಿ ಯಾವುದೂ ಇಲ್ಲ. 24ರಲ್ಲಿ ಬೆಂಗಳೂರು ನಗರದಲ್ಲಿ 1, ಮಂಡ್ಯದಲ್ಲಿ 1, ಬೆಳಗಾವಿಯಲ್ಲಿ 1, ಬಾಗಲಕೋಟೆಯಲ್ಲಿ 1, ರಾಯಚೂರಲ್ಲಿ ಒಟ್ಟು 5 ಕೇಸಸ್ಸಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲೆಯನ್ನು ಮಾಡಿದ್ದೇವೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರ ಮೇಲೆ. ಆಮೇಲೆ 25ರಲ್ಲಿ 1 ಶಿವಮೊಗ್ಗದಲ್ಲಿ 1 ಕೇಸನ್ನು ರಿಜಿಸ್ಟರ್ ಮಾಡಿದ್ದಾರೆ. ಇದನ್ನು ಹೊರತುಪಡಿಸಿ ಬೇರೆ ಯಾವುದೂ ಕೂಡ ರಿಜಿಸ್ಟರ್ ಆಗಿಲ್ಲ. ಆಮೇಲೆ ಅವರು ಮತ್ತೊಂದು ಪ್ರಶ್ನೆ ಕೇಳಿದ್ದಾರೆ, ಎಷ್ಟು ದೂರುಗಳಿಗೆ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಕೆ ಆಗಿದೆ, ಈ ಮತ್ತೆ ಬಿ ರಿಪೋರ್ಟ್ ಆಗಿದೆ, ಸಿ ರಿಪೋರ್ಟ್ ಆಗಿದೆ ಅದನ್ನು ಕೇಳಿದ್ದಾರೆ. ಯಾವುದಕ್ಕೆ ಈ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಕೇಸ್ನಲ್ಲಿ ಕೇಳಿದ್ದಾರೆ ಅಂತ ಹೇಳಿ ನಾವು ಭಾವಿಸ್ಕೊಂಡಿದ್ದೇವೆ. ಅದರಲ್ಲಿ 5 ಕೇಸಸ್ಸಲ್ಲಿ
6 ಕೇಸಸ್ಸಲ್ಲಿ ನಾವು ಸ್ವಯಂ ಪ್ರೇರಿತ ದೂರನ್ನು ದಾಖಲೆ ಮಾಡಿದ್ದೇವೆ. ಇನ್ನೂ 6 ಕೇಸಸ್ಸಲ್ಲಿ ಕಂಪ್ಲೇಂಟ್ ಮೇಲೆ ಅದನ್ನು ರಿಜಿಸ್ಟರ್ ಮಾಡಿದ್ವಿ. ಒಟ್ಟು 12 ಕೇಸಲ್ಲಿ ನಾವು ಈ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ವಿಚಾರದಲ್ಲಿ ಕೇಸಸ್ಸನ್ನು ರಿಜಿಸ್ಟರ್ ಮಾಡಿದ್ವಿ ಮಾನ್ಯ ಸಭಾಪತಿಗಳೇ. ಅದರಲ್ಲಿ ಈ 12 ಕೇಸ್ನಲ್ಲಿ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಿರ್ತಕ್ಕಂಥ ಪ್ರಕರಣ ಸಂಖ್ಯೆ 5. 12ರಲ್ಲಿ 5 ಸಲ್ಲಿಸಿದ್ದೇವೆ. ಅದರಲ್ಲಿ 2 ಬಿ ರಿಪೋರ್ಟ್ ಆಗಿದೆ, 2 ಬಿ ರಿಪೋರ್ಟ್ ಆಗಿದೆ ಮತ್ತು 3 ತನಿಖೆಯಲ್ಲಿದೆ. ಇನ್ನು 1 ಸಿ ರಿಪೋರ್ಟ್ ಆಗಿದೆ ಮತ್ತು ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿನಲ್ಲಿ ವರದಿ ಬಾಕಿ ಇರ್ತಕ್ಕಂಥದ್ದು 1. ಇಷ್ಟು ಡೀಟೇಲ್ಸನ್ನು ನಾನು ಮಾನ್ಯ ಸದಸ್ಯರಿಗೆ ಕೊಟ್ಟಿದ್ದೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.